ಕರ್ನಾಟಕದ 9 ಮಂದಿ ಸಾಧಕರಿಗೆ ಪದ್ಮ ಪುರಸ್ಕಾರ ಒಲಿದಿದೆ. ಶತಾವಧಾನಿ ಆರ್ ಗಣೇಶ್ಗೆ ಪದ್ಮಭೂಷಣ ಗೌರವ ಸಂದಿದೆ. ಅಂಕೇಗೌಡ ಅವರ ಸಮಾಜ ಸೇವೆಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಉಳಿದಂತೆ ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿಗೆ ಪದ್ಮಶ್ರೀ, ಸಮಾಜ ಸೇವಕಿ ಡಾಕ್ಟರ್ ಎಸ್.ಜಿ. ಸುಶೀಲಮ್ಮಗೆ ಪದ್ಮಶ್ರೀ ಗೌರವ ಸಂದಿದೆ. ಶಿಕ್ಷಣ ಕ್ಷೇತ್ರದ ಸಾಧನೆಗೆ ಪ್ರಭಾಕರ್ ಕೋರಿಗೆ ಪದ್ಮಶ್ರೀ ಗೌರವ ಹರಿಸಿ ಬಂದಿದೆ. ವಿಜ್ಞಾನದ ಸಾಧನೆಗೆ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಶಿಕ್ಷಣ ಮತ್ತು ಸಾಹಿತ್ಯ ಸಾಧಕ ಶಶಿಶೇಖರ್ ವೆಂಪಾಟಿ, ಕೈಗಾರಿಕಾ ಕ್ಷೇತ್ರದ ಸಾಧನೆಗಾಗಿ ಟಿ.ಟಿ. ಜಗನ್ನಾಥ್ಗೆ ಪದ್ಮಶ್ರೀ ಗೌರವ ಸಿಕ್ಕಿದೆ. ಕೇಂದ್ರ ಸರ್ಕಾರ ಶತಾವಧಾನಿ ಗಣೇಶ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರಕಟ ಮಾಡಿದೆ. ಈ ಬಗ್ಗೆ ಮಾತಾಡಿದ ಶತಾವಧಾನಿ, ಪದ್ಮಭೂಷಣ ಪ್ರಶಸ್ತಿ ನಿರೀಕ್ಷೆ ಇರಲಿಲ್ಲ. ನಾನು ಅತ್ಯಂತ ಮುಜುಗರದಿಂದಲೇ ಪ್ರೀತಿಯಿಂದಲೇ ಪ್ರಶಸ್ತಿಯನ್ನು ಸ್ವೀಕರಿಸ್ತೀನಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ಕೊಡುವಂಥ ಅತ್ಯುನ್ನತ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿಯನ್ನು ಡಾಕ್ಟರ್ ಆರ್ ಗಣೇಶ್, ಹೆಸರುವಾಸಿಯಾಗಿರುವಂಥ ಶತಾವಧಾನಿ ಗಣೇಶ್ ಅಂತಾನೆ. ಸೊ ಅವರೇ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೊದಲ ಪ್ರತಿಕ್ರಿಯೆ ಅಂದರೆ, ನನಗೆ ತುಂಬ ಗೌರವನೀಯರಾದ ಎಷ್ಟೋ ಜನ ಮಹನೀಯರಿಗೆ, ನನಗಿಂತ ಉತ್ತಮರಾದವರಿಗೆ ಈ ರೀತಿಯಾದ ಪ್ರಶಸ್ತಿಗಳು ಬರಲಿಲ್ಲ. ಉದಾಹರಣೆಗೆ ನನ್ನ ಗುರುಗಳಾದಂಥ ವಿದ್ವಾನ್ ಎನ್ ರಂಗನಾಥ್ ಶರ್ಮರು, ನನಗೆ ತುಂಬ ಆದರಣೀಯರಾದಂಥ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಮತ್ತೊಬ್ಬ ಗುರು ಸಮಾನರಾದವರು, ನನಗೆ ಅವಧಾನದ ಗುರುಗಳಾದ ಲಂಕಾ ಕೃಷ್ಣಮೂರ್ತಿಯವರು, ಇವರೆಲ್ಲ ಕೀರ್ತಿಶೇಷರಾದರು. ಈ ಬಗ್ಗೆ ಗೌರವಗಳಿಗೆ ಎಷ್ಟಕ್ಕೋ ಪಾತ್ರರಾಗಬಲ್ಲಂಥ ಮಹನೀಯರಾಗಿದ್ದರು. ಹಾಗಾಗಿ ಅವರಿಗಿಂತ ಈ ಪ್ರಶಸ್ತಿ ಬಂದಿದ್ದರಿಂದ ಅವ್ರ ಪಾದಗಳಿಗೆ ಇದನ್ನು ನಾನು ಅರ್ಪಣೆ ಮಾಡ್ತೀನಿ. ನನಗಿಷ್ಟನ್ನು ಕೊಟ್ಟದ್ದು ನನ್ನ ಮಾತೃಭಾಷೆ ಕನ್ನಡ. ನಮ್ಮ ಈ ರಾಜ್ಯದಲ್ಲಿ ಅವಧಾನ ಕಲೆಗೆ ಉತ್ತೇಜನ ಕೊಟ್ಟರು. ಸಾಹಿತ್ಯದಲ್ಲಿ ನನಗೆಲ್ಲ ಪರಂಪರೆಯ ದೊಡ್ಡ ದೊಡ್ಡ ಕವಿಗಳನ್ನೆಲ್ಲ ಇವತ್ತಿಗೂ ನಾನು ನನ್ನೊಳಗೆ ಬದುಕಿಸ್ಕೊಂಡಿದ್ದೀನಿ. ಅದು ಪಂಪ ಇರಲಿ, ಕುಮಾರವ್ಯಾಸ ಇರಲಿ, ಡಿ ವಿ ಜಿ ಇರಲಿ, ಕುವೆಂಪು ಇರಲಿ. ಹೀಗಾಗಿ ಈ ಭಾಷೆ, ಈ ಪರಂಪರೆ ಮತ್ತು ನಮ್ಮ ದೇಶ ಸನಾತನ ಧರ್ಮ, ಭಾರತ ಅಂತಂದರೆ ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಭವಭೂತಿ, ಶೂದ್ರಕ, ಈ ಮಹಾಕವಿಗಳು, ಬಾಣಭಟ್ಟ, ನಮ್ಮ ಮಹಾರಾಜರುಗಳು, ಗುಪ್ತರಿರ್ಬೋದು, ಚಾಲುಕ್ಯರಿರ್ಬೋದು, ವಿಜಯನಗರದವರು ಇರ್ಬೋದು. ಈ ರೀತಿಯಾದದ್ದು ಇದು ನಮ್ಮ ದೇಶ, ಇದು ನಮ್ಮ ರಾಜ್ಯ, ಇದು ನಮ್ಮ ಭಾಷೆ, ಇದು ನಮ್ಮ ಪರಂಪರೆ. ಹೀಗಾಗಿ ಇದನ್ನು ಆಶ್ರಯಿಸಿದವರಿಗೆ 4 ಜನ ಗೌರವಿಸ್ತಾರೆ, ಪ್ರಭುತ್ವ ಗೌರವಿಸುತ್ತೆ ಅಂತಂದರೆ ಇದನ್ನು ನಚ್ಚಿಕೊಂಡವರಿಗೆ ಒಳ್ಳೆಯ ಬದುಕಿದೆ ಅಂತ ಗೊತ್ತಾಗುತ್ತದೆ. ಈ ಅತ್ಯುನ್ನತವಾದಂಥ ಪ್ರಶಸ್ತಿ ಇತ್ತ ನಿರೀಕ್ಷೆ ಈ ವರ್ಷ ಲಭಿಸುತ್ತೆ ಅಂತ ಆ ಥರದ ನಿರೀಕ್ಷೆ ಇಟ್ಟುಕೊಂಡಷ್ಟು ಕಷ್ಟ. ಯಾವತ್ತೂ ಆ ಥರದ ನಿರೀಕ್ಷೆಗಳಿಲ್ಲ. ಆದರೆ ಸ್ನೇಹಿತರಿಗೆ, ಆತ್ಮೀಯರಿಗೆ ತುಂಬ ನಿರೀಕ್ಷೆ ಇತ್ತು. ನನಗೆ ಅವ್ರು ಮತ್ತೆ ಕೇಳ್ತಾ ಇರ್ತಾರೆ, ನಿಮ್ಗೆ ಯಾಕೆ ಬರಲಿಲ್ಲ, ನಿಮಗೆ ಬರಲಿ ಅಂತ. ಇದು ಸ್ವಲ್ಪ ಸಂತೋಷದ್ದಾದರೂ ಮುಜುಗರದ ಸಂಗತಿ. ಏನಂದರೆ ಅದು ಬರುತ್ತೋ ಬಿಡುತ್ತೋ, ನಮ್ಮ ಕೆಲಸಗಳು ಅದರ ಯೋಗ್ಯತೆ ಅದು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಈಗ ನಮ್ಮ ನಡುವೆ ಇರತಕ್ಕಂಥ ಕನ್ನಡದ ಮೇರು ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿಗಳು, ಅವ್ರಿಗಿನ್ನೂ ಈ ಪ್ರಶಸ್ತಿ ಬಂದಿಲ್ಲ ಅಂದರೆ ಅವರೇನು ಸ್ವಲ್ಪದವರೇ. ಅದನ್ನು ನಮ್ಮ ಸರ್ಕಾರ, ನಮ್ಮ ಪ್ರಭುತ್ವ ಎಲ್ಲ ನೋಡ್ಕೊಳ್ಬೇಕು, ಮಾಡಬೇಕು, ಗೌರವ ಕೊಡಬೇಕು. ಸಮ್ಮೇಳನಾಧ್ಯಕ್ಷತೆಯೂ ಅವ್ರಿಗಿನ್ನೂ ಬಂದಿಲ್ಲ. ಇಂಥ ದೊಡ್ಡವ್ರಿಗೆ ಕೊಟ್ಟರೆ ನಾವು ಪಾವನರಾಗ್ತೀವಿ. ನಮ್ಮ ಮಧ್ಯೆ ಇರತಕ್ಕಂಥ ಮತ್ತು ದೊಡ್ಡವರು ಎಸ್.ಆರ್. ರಾಮಸ್ವಾಮಿಯವರಿದ್ದಾರೆ, ಅವರಿಗೆ ಇಂಥ ಪ್ರಶಸ್ತಿಗಳು ಎಷ್ಟೋ ಬರಬೇಕು. ಅವರೆಲ್ಲ ನನಗೆ ಹಿರಿಯರು. ಹಾಗಾಗಿ ಆ ಹಿರಿಯರಿಗೆ ನಾನು ಇದನ್ನು ತೊಗೊಳ್ಳೋದು ನನಗೆ ಸ್ವಲ್ಪ ಸಂಕೋಚವೂ ಆಗುತ್ತೆ. ಆದರೆ ಅವರ ಆಶೀರ್ವಾದ ಕಾಪಾಡುತ್ತೆ ಅನಿಸುತ್ತೆ. ಅದರಿಂದ ಇದು ಬರೋದಕ್ಕಿಂತ ಮಿಗಿಲಾಗಿ ನನ್ನ ಆತ್ಮೀಯರಿಗೆ ಸಂತೋಷವಾಗುತ್ತೆ. ಮತ್ತು ಈ ಕೆಲಸದ ಮಾಡೋರು, ಈ ದಿಕ್ಕಿನಲ್ಲಿ ಕೆಲಸ ಮಾಡೋರಿಗೊಂದು ಉತ್ತೇಜನ ಸಿಗುತ್ತೆ. ಇದು ಶತಾವಧಾನಿ ಗಣೇಶ್ ಅವರ ಮಾತು. ಬೆಂಗಳೂರಿಂದ ಕ್ಯಾನಪಸನ್ನ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ಸಮಾಜ ಸೇವಕಿ ಡಾಕ್ಟರ್ ಎಸ್.ಜಿ. ಸುಶೀಲಮ್ಮ ಪದ್ಮಶ್ರೀ ಪ್ರಶಸ್ತಿ ಗೌರವ ಸಿಕ್ಕಿದೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ಸುಶೀಲಮ್ಮ, ನನ್ನ ಸೇವೆಯನ್ನು ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿ ನೀಡಿದ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ. ಮತ್ತಷ್ಟು ಸಮಾಜ ಸೇವೆಗೆ ದುಡಿಯುವ ಉತ್ಸಾಹ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸಮಾಜ ಸೇವೆ ಕ್ಷೇತ್ರದಲ್ಲಿ ಡಾಕ್ಟರ್ ಎಸ್.ಜಿ. ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಬನ್ನಿ, ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಅಮ್ಮವರೇ, ಪದ್ಮಶ್ರೀ ಪ್ರಶಸ್ತಿ ಪ್ರಕಟ ಆಗಿದೆ. ಈ ಸಂದರ್ಭದಲ್ಲಿ ತಾವೇನು ಹೇಳಕ್ಕೆ ಬಯಸ್ತೀರಿ? ಇದು ಒಂದು ಕಡೆ ಆಶ್ಚರ್ಯನಾಗಿದೆ. ನಮ್ಮಂಥವ್ರನ್ನ ಸೆಲೆಕ್ಟ್ ಮಾಡಿದಾರಲ್ಲ, ಹೇಗೆ ಮಾಡೋದು ಅನ್ನೋದು ಒಂದು ಆಶ್ಚರ್ಯ ಆಗಿದೆ. ಸೊ ಅದನ್ನು ಎಲ್ಲರೂ ಖುಷಿನೂ ಆಗಿದೆ. ಯಾಕೆ ಅಂತ ನಾವು ಖುಷಿ ಪಡೋದು ಎಲ್ರಿಗೂ ಖುಷಿಯಾಗಿದೆ. ಎಲ್ಲರೂ ಫೋನ್ ಮಾಡ್ತಿದ್ರು, ಫ್ರೆಂಡ್ಸು ಮತ್ತು ಬೇರೆ ಬೇರೆ NGOಸು ಎಲ್ಲರ ಮೇಲಿಂದ ಮತ್ತು ಹಳೇಪರು ನಮ್ಮ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಅವರು ಖುಷಿಪಟ್ಟು ಎಲ್ಲ ಫೋನ್ ಮಾಡ್ತಿದ್ದಾರೆ. ಆಶ್ರಮ ಶುರು ಮಾಡಿದಿರಿ, ಆಶ್ರಮದನ್ನೇ ಬದುಕು ಅಂತ ನೀವು ನೋಡಿಕೊಂಡವರು, ಭಾಳಷ್ಟು ಪ್ರಶಸ್ತಿಗಳೆಲ್ಲೋ ಬಂದಿದ್ದಾವೆ. ಈ ಪ್ರಶಸ್ತಿ ನಿಜವಾಗ್ಲೂ ಕೂಡ ಅತ್ಯುನ್ನತ ಪ್ರಶಸ್ತಿ.
ಅತ್ಯುತ್ತಮವಾದಂಥ ಪ್ರಶಸ್ತಿ ಇದು. ಯಾಕೆ ಯಾರೂ ಎಕ್ಸ್ಪೆಕ್ಟ್ ಮಾಡದೇ ಇರ್ತಕ್ಕಂಥದ್ದು ಆ ರೀತಿ ಬಂದದ್ದು. ನಮ್ಮ ಈ ಹಳ್ಳಿನಲ್ಲಿರೋರೆಲ್ಲ ಬಂದು ಒಂದು ಧನ್ಯವಾದ, ಇದನ್ನು ಥ್ಯಾಂಕ್ಸ್ ಹೇಳುವ ಅಂದರೆ ಖುಷಿ ಆಯಿತು ಅಂತ ಹೇಳಿಬಿಟ್ಟು ಬಂದು ಹೇಳ್ತಾ ಇದ್ದಾರೆ. ಅಂದರೆ ಇದು ಸಾಮಾನ್ಯದ್ದಲ್ಲ, ಅತಿ ಉತ್ತಮ ಅಂತ ಏನು ಹೇಳ್ತೀವಿ ಆ ರೀತಿ ಇರತಕ್ಕಂಥ ಒಂದು ಪ್ರಶಸ್ತಿ ಇದು. ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದಂಥ ರಾಷ್ಟ್ರಪತಿಗಳಿಗೆ, ಪ್ರೈಮ್ ಮಿನಿಸ್ಟ್ರಿಗೆ ಮತ್ತು ಹೋಮ್ ಮಿನಿಸ್ಟ್ರು ದ್ರೌಪದಿ ಮುರ್ಮು ಅವರು, ಮೋದಿ ಸರ್, ಆಮೇಲೆ ಅಮಿತ್ ಶಾ ಅವರಿಗೆ ಧನ್ಯವಾದ. ನಮ್ಮ ಇದರಲ್ಲಿ ರಾಜ್ಯದಲ್ಲಿ ಇದ್ದಾರಲ್ಲ ಗವರ್ನರ್ ಸರ್, ರಾಜ್ಯಪಾಲರು, ಅವ್ರಿಗೂ ಸಹ ಧನ್ಯವಾದ. ಮತ್ತು ನಮ್ಮ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಧನ್ಯವಾದವನ್ನು ಅರ್ಪಿಸ್ತಾ ಇದೆ. ಇದು ಸಮಾಜ ಸೇವೆ ಪ್ರಶಸ್ತಿಗೆ ಪ್ರಕಟ ಆಗಿದಂಥ ಡಾಕ್ಟರ್ SG ಸುಶೀಲಂ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18.